ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ತುಂಬ ಜನ ವೀಡಿಯೋಗಳನ್ನ ಸರ್ಚ್ ಮಾಡ್ತಾರೆ. ಟಿಕ್ ಟಾಕ್ ಆ್ಯಪ್ ಬ್ಯಾನ್ ಆಗುತ್ತೆ ಇಲ್ವಾ, ಔಟ್ ಇನ್ಸ್ಟಾ ಟಿಕ್ ಟಾಕ್ ಅದು ಇದು ಅಂತ ತುಂಬ ಜನ ಸರ್ಚ್ ಮಾಡ್ತಾರೆ. ಇನ್ನು ಮುಂದೆ ಆ ರೀತಿ ವೀಡಿಯೋಗಳನ್ನ ನೀವು ಸರ್ಚ್ ಮಾಡೋದಕ್ಕೆ ಹೋಗ್ಬಿಡಿ. ಏನಕ್ಕೆ ಅಂತಂದರೆ ಟಿಕ್ ಟಾಕ್ ಅಪ್ಲಿಕೇಶನ್ ಇನ್ನು ಮುಂದೆ ಬ್ಯಾನ್ ಆಗಲ್ಲ ಅಂತ ಪರ್ಮನೆಂಟಾಗಿ ಒಂದು ನ್ಯೂಸ್ ಬಂದಿದೆ. ಇನ್ನು ಮುಂದೆ ನೀವು ಟಿಕ್ ಟಾಕ್ ಆ್ಯಪು ಇನ್ಸ್ಟಾ ಮಾಡ್ಕೋಬೇಕಂತಂದರೆ ಇನ್ನೊಂದು 24 hours ಒಳಗೆ ನೀವು ಹೋಗಿ ಗೂಗಲ್ ಪ್ಲೇ ಸ್ಟೋರಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಟಿಕ್ ಟಾಕ್ ಅಪ್ಲಿಕೇಶನ್ ಸಿಗುತ್ತೆ. ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ಒಂದು ಅಪ್ಲಿಕೇಶನ್ ಓನರ್ಸ್ಗಳೇನಿದ್ದಾರೆ ಅವರು $6 billion ಖರ್ಚು ಮಾಡಿ ಈ ಒಂದು ಅಪ್ಲಿಕೇಶನಲ್ಲಿ ಸ್ವಲ್ಪ ಬದಲಾವಣೆಗಳು ತರಬೇಕು, ಸ್ವಲ್ಪ ಸೆಕ್ಯೂರಿಟಿ ತರಬೇಕು ಅನ್ನೋ ಒಂದು ಕಾರಣಕ್ಕೆ ಅಷ್ಟು ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ಅಪ್ಲಿಕೇಶನ್ನ ಬ್ಯಾನ್ ಮಾಡಬೇಕು ಅಂತ ಮದ್ರಾಸ್ ಹೈಕೋರ್ಟ್ ಅವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ನ ಮಾಡಿದರು. ಈ ಒಂದು ಅಪ್ಲಿಕೇಶನಲ್ಲಿ ತುಂಬ ಅಡಲ್ಟ್ ವೀಡಿಯೋಸು ಮತ್ತು ಪಾರ್ನೋಗ್ರಫಿ ಸೇಫ್ ಅಲ್ಲ, ಎಲ್ರಿಗೂ ಪರಿಣಾಮ ಬೀಳ್ತದೆ. ಆ ಒಂದು ಕಾರಣಕ್ಕೆ ಈ ಒಂದು ಅಪ್ಲಿಕೇಶನ್ನ ಬ್ಯಾನ್ ಮಾಡಬೇಕು ಅಂತ ಅಪೀಲ್ನ ಮಾಡಿದರು. ಸುಪ್ರೀಂ ಕೋರ್ಟ್ ಅವರು ಒಂದು ಏಪ್ರಿಲ್ 24 ಈ ಒಂದು ಡಿಸಿಷನ್ಗೆ ಬರಬೇಕು ಅಂತ ಇತ್ತು. ಸೊ ಸುಪ್ರೀಂ ಕೋರ್ಟ್ ಅವರಿಗೆ ಮದ್ರಾಸ್ ಹೈಕೋರ್ಟ್ ಅವ್ರಿಗೆ ನೀವೇ ಡಿಸೈಡ್ ಮಾಡಿ ಏನು ಈ ಒಂದು ಅಪ್ಲಿಕೇಶನ್ ಬ್ಯಾನ್ ಮಾಡಬೇಕು ಇಲ್ವ ಅಂತ ಅವ್ರಿಗೆ ಡಿಸಿಷನ್ನ ಕಳಿಸಿದರು. ಸೊ ಇವಾಗ ಮದ್ರಾಸ್ ಹೈಕೋರ್ಟ್ ಅವರೇ ಡಿಸೈಡ್ ಮಾಡಿದ್ದಾರೆ ಈ ಒಂದು ಅಪ್ಲಿಕೇಶನ್ ಲೀಗಲ್ ಅಪ್ಲಿಕೇಶನ್, ಇದರಲ್ಲಿ ಒಂದು ಸ್ವಲ್ಪ ಸೆಕ್ಯೂರಿಟಿ ಮಾಡಿದ್ರೆ, ಸ್ವಲ್ಪ ಚೇಂಜಸ್ಗಳು ಮಾಡಿದ್ರೆ ಸೊ ಖಂಡಿತವಾಗ್ಲೂ ಎಲ್ಲರೂ ಯೂಸ್ ಮಾಡ್ಬೋದು ಅಂತ ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಆ ಒಂದು ಕಾರಣಕ್ಕೆ ಟಿಕ್ ಟಾಕ್ ಓನರ್ಸ್ಗಳೇನಿದ್ದಾರೆ ಅವರು $6 billion ಖರ್ಚು ಮಾಡಿ ಒಂದು ಸ್ವಲ್ಪ ಬದಲಾವಣೆ ತರ್ತಾ ಇದ್ದಾರೆ. ಟಿಕ್ ಟಾಕ್ ಆ್ಯಪಲ್ಲಿ ಯಾರೆಲ್ಲ ಅಡಲ್ಟ್ ವೀಡಿಯೋಸು ಮತ್ತು ಪಾರ್ನೋಗ್ರಫಿ ಈ ರೀತಿ ವೀಡಿಯೋಗಳೆಲ್ಲ ಯಾರೆಲ್ಲ ಆಗ್ತಾಯಿದ್ರು ಆ ಒಂದು ವೀಡಿಯೋಸ್ಗಳನ್ನ ಈಗ ಐ ಥಿಂಕ್ 6 ಲಕ್ಷನೋ ಎಷ್ಟೋ ಸಮಥಿಂಗು ವೀಡಿಯೋಗಳನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಟಿಕ್ ಟಾಕ್ ಅಪ್ಲಿಕೇಶನ್ ಅವರು. ಸೊ ಇನ್ನು ಮುಂದೆ ಆ ರೀತಿ ವೀಡಿಯೋಗಳನ್ನ ಯಾರೆಲ್ಲ ಹಾಕ್ತಾರೆ ಅವರ ಅಕೌಂಟ್ನೇ ಬ್ಯಾನ್ ಮಾಡ್ತಾರಂತೆ, ಅಕೌಂಟ್ ಬ್ಲಾಕ್ ಮಾಡ್ತಾರೆ, ಮತ್ತೆ ನೀವು ಯೂಸ್ ಮಾಡೋದಕ್ಕಾಗಲ್ಲ. ಸೊ ಇನ್ನು ಮುಂದೆ ಆ ರೀತಿ ವೀಡಿಯೋಗಳನ್ನ ಯಾರು ಹಾಕೋದಕ್ಕೆ ಹೋಗ್ಬೇಡಿ. ಐ ಥಿಂಕ್ ತುಂಬ ಟಿಕ್ ಟಾಕ್ ಆ್ಯಪ್ ಎಲ್ರಿಗೂ ತುಂಬ ಅಡ್ವಾಂಟೇಜಸ್ಗಳು ಕೊಟ್ಟಿದೆ. ಹೇಳಬೇಕು ಅಂತಂದರೆ ಡಿಸ್ಅಡ್ವಾಂಟೇಜು ಆಗಿದೆ, ಬಟ್ ಸ್ಟಿಲ್ ಅಡ್ವಾಂಟೇಜ್ ಯಾರಿಗೆಲ್ಲ ಆಗಿದೆ ಅಂತಂದರೆ ಯಾರು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡಿರ್ತಾರೆ ಅವ್ರಿಗೆ ಅಡ್ವಾಂಟೇಜ್ ಆಗಿದೆ. ನೀವು ನೋಡ್ಬೋದು ಎಲ್ಲ ಫುಲ್ಲು ಲೋ ಕ್ಲಾಸಲ್ಲಿ ಇದ್ದವರೆಲ್ಲ ಒಂದು ಸ್ವಲ್ಪ ಹೈ ಕ್ಲಾಸ್ಗೆ ಹೋಗಿರೋ ಒಂದು ಲೆವೆಲ್ ಇದೆ. ನೀವು ನೋಡಿರ್ಬೋದು. ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗಲ್ಲ ಅದ್ರ ಬಗ್ಗೆ. ನಿಮಗೆ ಎಲ್ಲ ಏನೋ ಅಚೀವ್ಮೆಂಟ್ ಮಾಡ್ದಂಗೆ ಹೇಳ್ತಾವನೆ ಅಂತ ಅನ್ಕೊಬಿಡ್ತೀರಾ. ಓಕೆ, ಅದು ಬಿಡಿ. ಸೊ ಈ ರೀತಿ ತುಂಬ ಜನ ಫೇಮಸ್ ಆಗಿರೋರು ಇದ್ದಾರೆ. ಅಂತಂದರೆ ಐಡೆಂಟಿಟಿ ಫೇಮಸ್ ಅಂತಂದರೆ ಏನೋ ಮೇಲಕ್ಕೆ ಎತ್ತು ಕೂರಿಸ್ಬಿಟ್ರು ಅಂತಲ್ಲ, ಐಡೆಂಟಿಟಿ ಸಿಕ್ಕಿದೆ ತುಂಬ ಜನಕ್ಕೆ. ಸೊ ಒಟ್ಟಿನಲ್ಲಂತೂ ಈ ಒಂದು ಅಪ್ಲಿಕೇಶನ್ ನಿಮಗೆ 24 hours ಒಳಗೆ ನಿಮಗೆ ಪ್ಲೇಸ್ಟೋರಲ್ಲಿ ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಸಿಗುತ್ತೆ. ಹೋಗಿ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ನಿಮಗೆಲ್ಲ ಏನು ಅನಿಸುತ್ತೆ, ಈ ಒಂದು ಅಪ್ಲಿಕೇಶನ್ ಬ್ಯಾನ್ ಆಗಿದ್ರೆ ಒಳ್ಳೇದಾಗ್ತಿತ್ತು ಅಥವಾ ಈಗ ಬಂದಿರೋದು ಒಳ್ಳೇದಾ, ಏನು ನೀವೇ ಕಮೆಂಟ್ ಮಾಡಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್. ಜೈ ಹಿಂದ್. ಒಂದೇ ಮಾತರ.